ಯೂಟ್ಯೂಬ್ ಚಾನಲ್. ಹಾಗೆ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಶುಕ್ರವಾರ ಬೆಳಗ್ಗೆಯಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಾಗೆ ನಾನು ನಿನ್ನೆ ಹಿಂದಿನ ಲಾಗಲ್ಲಿ ಶೇರ್ ಮಾಡಿದ್ದೆ ತುಂಬಾ ಸ್ಪೆಷಲ್ ಡೇ ಅಂತೇಳಿ. ಸೊ ಫ್ರೆಂಡ್ಸ್, ಇವತ್ತು ತುಂಬಾ ಸ್ಪೆಷಲ್ ಡೇ ಏನಪ್ಪ ಅದು ಅಂತಂದರೆ ನನ್ನ ಚಿಕ್ಕ ಮಗನ ಬರ್ಡೇ ಇವತ್ತು. ಸೊ ಹಾಗಾಗಿ ನನಗಂತೂ ತುಂಬಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್, ನಿನ್ನೆ ನಾನು ಸ್ವಲ್ಪ ಒಂದಿಷ್ಟು ಶಾಪಿಂಗ್ ಅಂತ ಹೇಳಿದ್ನಲ್ಲ, ಬಟ್ ಅದು ಕ್ಯಾನ್ಸಲ್ ಆಯಿತು. ವೈ ಬಿಕಾಸ್ ಅವತ್ತು ಅಂದರೆ ಗುರುವಾರವನ್ನು ಹುಟ್ಟಿದ್ದು ಆ್ಯಕ್ಚುಲಿ, ಅಂದರೆ ಡೇಟ್ ವೇರಿಯೇಷನ್ ಅಷ್ಟೇ. ಶುಕ್ರವಾರ ಬಂದಿದೆ ಈ ಸಲ, ಬಟ್ ಗುರುವಾರ ಹುಟ್ಟಿದ್ದಾಗ. ಸೊ ಹಾಗಾಗಿ ಅವತ್ತಿನ ದಿನ ಬಟ್ಟೆ ತರೋದು ಬೇಡ ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಸೊ ಹಾಗಾಗಿ ಕ್ಯಾನ್ಸಲ್ ಆಯಿತು. ಸೊ ಹಾಗೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ಡೇ ಯಾವ ಥರ ಮೂವ್ ಆನ್ ಆಗುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ನನ್ನ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ನಾನು ಯಾವುದೇ ವಿಡಿಯೋ ಮೊದಲು ಮಂದಿಗೆ ನೀವೇ ನೋಡ್ಬೋದು. ಮೊದಲನೇ ಕೂಡ ನೀವೇ ಆಗಿರ್ತೀರಾ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನನ್ನ ಮಗ ಇವತ್ತು ಎದ್ದಿದೆ 9 o'clock ಎದ್ದಿದ್ದಾರೆ ಫ್ರೆಂಡ್ಸ್. ನನಗಂತೂ ತುಂಬಾ ಖುಷಿ ಆಯಿತು 9 o'clock ಎದ್ದಿದಾರಲ್ಲ ಅಂತ. ಯಾಕಪ್ಪ ಅಂತಂದರೆ ಪಾಪ ಸುಮ್ಮನಿರು, ಅವ್ನ ಬರ್ಡೇ ಇವತ್ತು, ಅವನಿಗೇನು ಆರ್ಟ್ ಮಾಡಬೇಡ, ಅಳಿಸ್ಬೇಡ ಇವತ್ತು, ಓಕೆನಾ? ನೋವಾಗುತ್ತೆ, ನೀವು ಹುಷಾರು. ಓಕೆ, ಲಾಂಗ್ ಟೈಮ್ ಮಲ್ಕೊಂಡಿದ್ರಲ್ಲ, ಹಂಗಾಗಿ ನಾನು ಬೆಳಗ್ಗೆನೇ ಎದ್ದು ಬಾಗ್ಲೆಲ್ಲ ಸ್ಟೇರ್ ಕೇಸ್ ಎಲ್ಲ ತೊಳೆದು ಬಾಗ್ಲಿಗೆ ನೀರು ಹಾಕಿ, ಜೊತೆಗೆ ಫ್ರೆಂಡ್ಸ್ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಸೊ ಇಷ್ಟು ಕೆಲಸ ಮಾಡಿಕೊಂಡೆ. ಹಾಗೆ ಫ್ರೆಂಡ್ಸ್, ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡೆ, ಕಸ ಹೊಡೆದು ಅವರೆಲ್ಲನೂ ನೀಟಾಗಿ ಆರ್ಗನೈಸ್ ಮಾಡಿ. ನನ್ನ ಮಕ್ಕಳು ಮನೆಯೆಲ್ಲ ರೆಡಿ ಮಾಡಿಬಿಟ್ಟಿರ್ತಾರಲ್ವ, ಸೊ ಹಾಗಾಗಿ ಅದನ್ನೆಲ್ಲ ನೀಟ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಎಲ್ಲನೂ ನೀಟಾಗಿ ಎಲ್ಲನೂ ಆರ್ಗನೈಸ್ ಮಾಡಿ ಕ್ಲೀನ್ ಮಾಡಿ, ದೇವ್ರ ಮನೆ ಅಂತೂ ಅಷ್ಟೇ ಫ್ರೆಂಡ್ಸ್ ಎಲ್ಲನೂ ಮಾಡ್ಕೊಂಡ್ಬಿಟ್ಟೆ. ಇನ್ನು ಪೂಜೆನ ಮಾಡ್ಕೋಬೇಕು, ಸ್ನಾನ ಮುಗಿಸ್ಕೊಂಡು. ಇನ್ನು ಸುಮ್ಮನೆ ಇರೋಕ್ಕಂತ ಅವನಿಗೆ ಹೆಂಗೆ ಮಾಡ್ತೀಯ? ಹಾಗೆ ಫ್ರೆಂಡ್ಸ್, ಇನ್ನು ಪೂಜೆನ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ನನ್ನ ಮಕ್ಳು ಇದ್ರಲ್ವ, ಸೊ ದಟ್ ಹಾಗಾಗಿ ಸ್ವಲ್ಪ ಅವರಿಗೇನಾದರೂ ತಿನ್ನಿಸ್ಬಿಟ್ಟು ನೆಕ್ಸ್ಟ್ ಪೂಜೆನ ಮುಗಿಸ್ಕೊಳ್ಳೋಣ ಸ್ನಾನ ಮಾಡಿ. ಮತ್ತು ಅವರಿಗೂ ಸ್ನಾನ ಮಾಡಿಸ್ಬೇಕು, ಅವ್ರಿಗೂ ಫ್ರೆಶ್ ಅಪ್ ಮಾಡಬೇಕು. ಹಾಗೆ ಫ್ರೆಂಡ್ಸ್, ದೇವಸ್ಥಾನಕ್ಕೆಲ್ಲ ಹೋಗ್ಬರೋಣ ಅಂತ ಅನ್ಕೊತೀವಿ, ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ನೋಡೋಣ, ಮೇ ಬಿ ಆದರೆ ಹೋಗಿ ಬರ್ತೀವಿ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಪೂಜೆ ಮಾಡಿಸ್ಬೇಕು, ನೋಡೋಣ ಫ್ರೆಂಡ್ಸ್. ಇವತ್ತಿನ ನಾವಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ಡೇ ಯಾವ ಥರ ಮೂವ್ ಆಗುತ್ತೆ ಅಂತೇಳಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿ ನೋಡಿ. ಗುಳ್ಳಣ್ಣ ಹಾಯ್. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಸ್ವಲ್ಪ ಕಾಫಿ ಮಾಡಿಕೊಂಡು ಇವತ್ತು ಸ್ವಲ್ಪ ಈವ್ನಿಂಗ್ ಬೇಕಿದೆ, ಸ್ವಲ್ಪ ಏನಾದರೂ ಸ್ವೀಟ್ ಮಾಡ್ಕೊಳ್ಳೋಣ ಅಂತ. ಸೊ ದಟ್ ಹಾಗಾಗಿ ಇವಾಗ ರೈಸ್ ಮಾಡ್ಕೊತೀನಿ, ಸಾಂಬಾರು ರೈಸ್ ನಾರ್ಮಲ್ಲು. ಸೊ ಹಾಗೆ ಫ್ರೆಂಡ್ಸ್, ಎಲ್ಲರೂ ಕೂಡ ಬ್ಲೆಸ್ ಮಾಡಿ ನನ್ನ ಮಗನಿಗೆ ಎಲ್ಲನೂ ಚೆನ್ನಾಗಿ ಸಿಗಲಿ ಅಂತೇಳಿ ನೀವೆಲ್ಲರೂ ಕೂಡ ಬ್ಲೆಸ್ ಮಾಡಿ ಅಂತ ಹೇಳ್ತಾ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಯಾಕೆ ಮಗನ ಹೊಟ್ಟೆ ಇಷ್ಟ ಆಗಿದೆಯಾ? ಸರಿ ಆಯಿತು, ಮಾಡ್ತೀವಿ ಎಷ್ಟೊತ್ತು. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿಬಿಡೋಣ ಅಂತೇಳಿ ಬಂದು, ಬಟ್ ನನ್ನ ಚಿಕ್ಕ ಮಗ ನೋಡಿ ಬಂದು ಎಲ್ಲಿದ್ದಾನೆ ಅಂತೇಳಿ. ಇನ್ನು ಫ್ರೆಂಡ್ಸ್, ಇನ್ನು ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗೆ ಇವತ್ತು ನನ್ನ ಮಗನ ಬರ್ಡೇ ಆಗಿರೋದ್ರಿಂದ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿ ಬರಬೇಕಿತ್ತಲ್ಲ, ಪೂಜೆ ಮಾಡಿಸ್ಕೊಂಬರೋಣ ಅಂತೇಳಿ. ಹಾಗೆ ಕತ್ಲಾಗಷ್ಟರಲ್ಲಿ ಹೋಗಿ ಬಂದುಬಿಡೋಣ ಅಂತೇಳಿ ನಾನು ಪ್ರಿಪೇರ್ ಆಗಿದ್ದು. ಆ್ಯಕ್ಚುಲಿ ಬೇಗನೆ ಸ್ವಲ್ಪ ಕ್ವಿಕ್ಕಾಗಿ ಎಲ್ಲ ಮಾಡಿಕೊಂಡೆ, ಬಟ್ ಅದು ಲೇಟೇ ಆಯಿತು ಫ್ರೆಂಡ್ಸ್. ನಾನು ಸ್ವಲ್ಪ ಬೇಗ ಹೋಗಿ ಬರೋಣ ಅಂದ್ಕೊಂಡೆ, ಬಟ್ ಲೇಟಾಗಿ ಹೋಗಿ ಬಂದಿದ್ದಾಯಿತು, ಕತ್ಲೆ ಆಗೋಯ್ತು. ನಾವು ಬರೋಷ್ಟರಲ್ಲಿ ಸಂಜೆ ಹೊರಟಿದ್ವು. ಸೊ ಹಾಗೆ ಇನ್ನು ಫಸ್ಟ್ ನಾನು ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ಹಾಲು ಸ್ವಲ್ಪ ಒಡೆದೋಗ್ಬಿಟ್ಟಿತ್ತು, ಕಾಫಿ ಕುಡಿಲಿಕ್ಕೂ ಆಗಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಹೋಗ್ಲಿ ಬಿಡು ಅಂತೇಳಿ ನಾನು ನೆಕ್ಸ್ಟ್ ಚಿತ್ರಾನ್ನ ಮಾಡ್ಕೊಂಬಿಡೋಕ್ಕೆ ರೈಸ್ ಹಾಕಿದೆ ಕುಕ್ಕರ್ಗೆ. ಫ್ರೆಂಡ್ಸ್, ಎಲ್ಲ ನನ್ನ ಚಿಕ್ಕ ಮಕ್ಕಳಿಗೆ ಒಂದು ಸ್ವಲ್ಪ ಅನ್ನ ಬಸ್ಬಿಟ್ಟು ಸ್ವಲ್ಪ ಸಾಂಬಾರು ತುಪ್ಪ ಹಾಕಿ ಊಟನ ಮುಗಿಸ್ಕೊಂಡೆ. ಮಗ ಮಾತಾಡ್ತಾ ಇದ್ದಾನೆ, ಪಾಪ ನಿದ್ದೆ ಬಂದಿದ್ದಂತ. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತೇಳಿ ನಾನು ತಿಂಡಿ ಮಾಡ್ಕೊಂಡಿದ್ದೆ, ಚಿತ್ರಾನ್ನ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಸೊ ಹಾಗೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಸ್ವಲ್ಪ
ತನ್ನನಿಗೆ ಸ್ನಾನ ಮಾಡಿಸ್ಬೇಕು. ತಿಂದಿದ ತಕ್ಷಣ ಸ್ನಾನ ಮಾಡಿಸ್ಬಾರ್ದು, ಡೈಜೆಷನ್ ಆಗಲ್ಲ ಅದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಸ್ನಾನ ಮಾಡಿಸಿಲ್ಲ. ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ಮೇಲೆ ಸ್ನಾನ ಮಾಡಿಸ್ಕೊಂಡು, ಇನ್ನು ಇವತ್ತು ದೇವಸ್ಥಾನ ಫುಲ್ ಡೇ ಓಪನ್ ಇರುತ್ತಂತೆ, ಇವತ್ತು ಫ್ರೈಡೇ ಆಗಿರೋದ್ರಿಂದ. ಸೊ ಹಾಗಾಗಿ ನಾವು ನಿಧಾನಕ್ಕೆ ಹೋಗಿ ಬರೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಸೊ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಮನೇಲಿ ಕೂಡ ಪೂಜೆನ ಮುಗಿಸ್ಕೊಂಡೆ. ಇನ್ನು ಮನೇಲಿ ಪೂಜೆ ಅಂತಂದರೆ ಅಟ್ಲೀಸ್ಟ್ 1 ಅವರ್ ಆದರೂ ಟೈಮ್ ಬೇಕು. ಪೂಜೆ ಸಾಮಾನು ಬೆಳಗೋದಾಗಿರ್ಬೋದು, ಫೋಟೋಸ್ಗಳದಾಗಿರ್ಬೋದು, ತುಂಬಾ ಟೈಮ್ ಇಡ್ಸುತ್ತಲ್ವ ಫ್ರೆಂಡ್ಸ್. ಹಾಗಾಗಿ ಪೂಜೆನೂ ಸಹ ಮುಗಿಸ್ಕೊಂಡೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಫೈನಲಿ ಮನೆ ಪೂಜೆ ಮುಗೀತು. ಇನ್ನೇನು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಷ್ಟೇ. ಸೊ ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಫ್ರೆಶ್ ಅಪ್ ಆಗಲಿಕ್ಕೆ ಶುರು ಮಾಡಿದ್ವು. ಇನ್ನು ಫ್ರೆಂಡ್ಸ್ ಹೋಗಿದ್ದು ಕೂಡ ಇನ್ನೇನು ಸಂಜೆನೇ ಆಗಿಬಿಟ್ಟಿತ್ತು. ಹಾಗೆ ಹುಡುಗರಿಗೆ ಅಂದರೆ ಪಾಪಗೆ ಕೂಡ ಬಟ್ಟೆ ತೊಗೋಬೇಕಿತ್ತು. ಸೊ ಹಾಗೆ ಇಬ್ಬರಿಗೂ ಸಹ ಒಂದೇ ರೀತಿ ಬಟ್ಟೆ ತೊಗೊಳ್ಳೋಣ ಅಂತೇಳಿ ನನ್ನ ಹಸ್ಬೆಂಡ್ ಇಬ್ಬರಿಗೂ ಒಂದೇ ಥರದ ಬಟ್ಟೆ ಕೂಡ ತೊಗೊಂಡು. ನೋಡಿ ಟೈಮ್ ಆವಾಗಲೇ ಎಷ್ಟಾಗಿದೆ ಅಂತೇಳಿ. ಹಾಗೆ ಫ್ರೆಂಡ್ಸ್, ಇನ್ನು ವೀಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ. ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ. ಈ ಹುಡುಗನ ಇಟ್ಕೊಳ್ಳೋದೇ ಒಂದು ಸ್ವಲ್ಪ ದೊಡ್ಡ ಜವಾಬ್ದಾರಿ ಅಂತಲೇ ಹೇಳ್ಬೋದು, ಅದರಲ್ಲೂ ವೆಹಿಕಲಲ್ಲಿ ಹೋಗುವಾಗ. ಹಾಗೆ ಫ್ರೆಂಡ್ಸ್, ಇನ್ನು ದೇವಸ್ಥಾನ ಕೂಡ ವಿಸಿಟ್ ಹೋಗಿ ಬಂದ್ವು. ವೀಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬರ್ತಾ ಜೊತೆಗೆ ಬಟ್ಟೆ ಕೂಡ ತೊಗೊಂಡ್ವಿ ಫ್ರೆಂಡ್ಸ್. ಇನ್ನು ಬಟ್ಟೆನ ಒಂದೇ ಥರ ಬಟ್ಟೆ ತೊಗೊಂಡ್ವಿ, ದೊಡ್ಡವನಿಗೆ ಚಿಕ್ಕವನಿಗೆ. ಜೊತೆಗೆ ಇನ್ನು ದೇವಸ್ಥಾನಕ್ಕೆ ಕೂಡ ಓಡಿ ಬಂದಮೇಲೆ ಕೇಕ್ ತೊಗೊಂಬಂದ್ಬಿಡೋಣ ಅಂತೇಳಿ ಇಲ್ಲಿ ತಿಪ್ಟೂರು ಶಿವಲಿಂಗ ಬೇಕ್ರಿಗೆ ಬಂದ್ವು. ಸೊ ಇಲ್ಲಿ ಪೇಸ್ಟ್ರಿ ಕೇಕ್ನ ಆನ್ ಮಾಡಿದ್ವು, ಪೈನಾಪಲ್ ಫ್ಲೇವರಲ್ಲಿ. ಹಾಗೆ ಫ್ರೆಂಡ್ಸ್, ಇನ್ನು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವು. ಬಟ್ ಈಗ ಕೇಕ್ ತೊಗೊಂಬಂದ್ವಿ, ಜೊತೆಗೆ ಪಾಪಗೆ ಒಂದು ಬಟ್ಟೆ ಕೂಡ ತೊಗೊಂಬಂದ್ವಿ. ಹೋಗೋದು ಎಷ್ಟಾಗಿದೆ ಅಂತ 7:45 ಆಗಿದೆ ಫ್ರೆಂಡ್ಸ್. ಈಗ ಕೇಕ್ನ ಕಟ್ ಮಾಡಿಸಿ ಊಟನ ಮುಗಿಸ್ಕೊಳ್ಳೋಣ ಅಂತೇಳಿ ಮತ್ತೆ ವಿಡಿಯೋನ ಕೊನೆಯಾಗಿ ಸ್ಕಿಪ್ ಮಾಡಿ ನೋಡಿ. ಅದೇನಿಲ್ಲ ಬಿಡು, ಏನೂ ಇಲ್ಲ, ನೀಟಾಗೈತೆ. ಮುನ್ನ ತೆಗಿಬೇಡ ಇರೋಕಂದ. ನೀನು ಹಾಕೊಳ್ಳಂತೆ ಬಾ, ನೀನು ಹಾಕೊಳ್ಳಂತೆ. ಇಬ್ಬರಿಗೂ ಒಂದೇ ಥರ ತಂದಿರೋದಲ್ವಾ, ಬಾ ಬಿಡೋಕಂದ. ಅದು ಪ್ಲೀಸ್ ಬಿಡು, ಅದು ಬಿಡು. ಅಚ್ಚಣ ಇರು, ನಾನು ನೀನು ಪಾಪ 3 ಜನ ಕಟ್ ಮಾಡೋಣ. ಅದು ಹೋಗ್ಬಿಡುತ್ತೆ ಕಂದ, ಹಾಳಾಗುತ್ತೆ. ಪರ್ವೀತ್, ಹೇಳು. ಹೆಚ್ಚು ಸೆಂತೆ ನೋಡಿ ಕೇಕ್ ತುಂಬಾ ಸೆಂತೆ. ಪಾಪನ್ ಬರ್ತಾ ಇವತ್ತು ಪಾಪನ್ ಬರ್ತಾನೆ. ಇವತ್ತು ಪಾಪನ್ ಕಾಯ್ಗೆ ಕೇಕು ತಿನ್ಬೇಕು, ಗೊತ್ತಾಯ್ತಾ? ದೊಡ್ಡದವ್ರಿಗೆ ಸ್ಪೂನ್ ಹಾಕ್ಬೇಕು, ಸ್ಪೂನ್ ಇಷ್ಟೇ ಮತ್ತೆ ತಿನ್ಬೇಕು, ಗೊತ್ತಾಯ್ತಾ? ಸರಿ ಕಣ್ಣ, ಇಲ್ಲಿ ನೋಡಿದೆ. Happy birthday to you, happy birthday to you, Kundanaya. Happy birthday to you. ಬಿಸಿ ಬಂದೋಗ್ಬಿಟ್ಟೆ. Happy birthday to you. ಅತ್ತಿನ ಕಂದ. ಅಮ್ಮಂಗೆ ಇದ್ಬೇಕಿದ್ದು, ನಂಗೆ ಇದ್ಬೇಕು. ಫೈನಲಿ ಕೇಕ್ ಕಟ್ ಮಾಡಿಸಿದ್ರು. ನೋಡಿ ಎಷ್ಟು ತೀರ್ಲೆ ಮಾಡ್ತೀನಿ ಅಂತೇಳಿ. ಕೇಕ್ ಇಷ್ಟೇ ಫ್ರೆಂಡ್ಸ್ ಕಟ್ ಮಾಡಿದ್ದು, ಇಷ್ಟೇ ಪೋರ್ಷನು. ಒಂದೊಂದು ಸ್ವಲ್ಪನೂ ತಿನ್ನಲಿಲ್ಲ ಆ್ಯಕ್ಚುಲಿ, ಎಲ್ಲ ಫ್ರೆಂಡ್ಸ್. ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಇನ್ನು ಅಡುಗೆ ಬಂದುಬಿಟ್ಟು ನಾನ್ ವೆಜ್ ಇರುತ್ತೆ. ಸೊ ನಾನು ನೋಡಿ ಫ್ರೆಂಡ್ಸ್ ಇಷ್ಟು ಬೇವತ್ತು ಹೋಗ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್, ಶೇರು, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ನನ್ನ ವಿಡಿಯೋನ ಮಧ್ಯೆ ನೀವೇ ನೋಡ್ಬೋದು. ಮೊದಲನೇ ವರ್ಷ ನೀವೇ ಆಗಿರ್ತೀರಾ ಅಂತ ಹೇಳ್ತಾ ಫ್ರೆಂಡ್ಸ್, ಸಿಗೋಣ ನಾಳೆ ಮತ್ತೊಂದು ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್.